ಬಂಗಾಳದ ಹುಲಿಯಂತೆ ಘರ್ಜಿಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ನ ದೀದಿ ಮಮತಾ ಬ್ಯಾನರ್ಜಿ ಅವರ ಕೋಟೆ ಈಗ ಅಕ್ಷರಶಃ ಶೇಕ್ ಆಗ್ಬಿಟ್ಟಿದೆ. ಇದು ದೇಶದ ರಾಜಕೀಯದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೈಜಾಕ್ ಅಂತ ಹೇಳ್ಬೋದು. ಮಮತಾ ಬ್ಯಾನರ್ಜಿ ಬೆನ್ನಿಗೆ ಚೂರಿ ಹಾಕಿದ ಆ ಒಳಗಿನ ಶತ್ರು ಯಾರು? 15 ವರ್ಷ ಸುಭದ್ರವಾಗಿದ್ದ ದೀದಿ ಸಾಮ್ರಾಜ್ಯ ಇಷ್ಟು ಬೇಗ ಕುಸಿದು ಬಿದ್ದಿದ್ದಾದ್ರೂ ಹೇಗೆ? ಮಮತಾ ಬ್ಯಾನರ್ಜಿ ನಿಜಕ್ಕೂ ಒಂಟಿಯಾಗ್ಬಿಟ್ರಾ? ಇಂತಹ ದೊಡ್ಡ ಬದಲಾವಣೆ ಒಂದೇ ರಾತ್ರಿಯಲ್ಲಾಗಿದ್ದಲ್ಲ, ಇದರ ಹಿಂದೆ ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಈ ಮಾತನ್ನ ಬಹಳಷ್ಟು ಸಲ ಹೇಳಿದೀವಿ ಅಂದ್ರೆ ನಡೀತಾ ಇರೋದು ಹಾಗೇನೆ. ಅದೇನಂದ್ರೆ, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರೋದಿಲ್ಲ, ಶತ್ರುಗಳು ಇರೋದಿಲ್ಲ ಅನ್ನೋ ಮಾತು. ಆದರೆ ಯಾರನ್ನ ನೀವು ಕಣ್ಣು ಮುಚ್ಚಿ ನಂಬ್ತೀರೋ ಅದೇ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕಿದಾಗ ಇಡೀ ಸಾಮ್ರಾಜ್ಯವೇ ಧೂಳಿಪಟ ಆಗ್ಬಿಡುತ್ತೆ. ಎಸ್, ಕಳೆದ 15 ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಅಲುಗಾಡದ ನಾಯಕಿಯಾಗಿ ದಿಲ್ಲಿ ಗದ್ದುಗೆಯನ್ನೇ ಎದುರು ಹಾಕ್ಕೊಂಡು ಬಂಗಾಳದ ಹುಲಿಯಂತೆ ಘರ್ಜಿಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ನ ದೀದಿ ಮಮತಾ ಬ್ಯಾನರ್ಜಿ ಅವರ ಕೋಟೆ ಈಗ ಅಕ್ಷರಶಃ ಶೇಕ್ ಆಗ್ಬಿಟ್ಟಿದೆ. ರಾಷ್ಟ್ರ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಜೋಡಿಗೆ ಸಿಂಹ ಸ್ವಪ್ನವಾಗಿದ್ದ ಟಿಎಂಸಿ ಪಕ್ಷ ಈಗ ಇಬ್ಬಾಗದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಯಾವ 20 ಸಂಸದರು ದೀದಿ ಹಿಂದೆ ನಿಂತು ಮೋದಿ ಸರ್ಕಾರದ ವಿರುದ್ಧ ಸಂಸತ್ನಲ್ಲಿ ಹೋರಾಟ ಮಾಡ್ತಾ ಇದ್ರೋ ಅದೇ 20 ಸಂಸದರು ಈಗ ದಿಢೀರ್ ಅಂತ ಉಲ್ಟಾ ಹೊಡೆದು ಮೋದಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಅಂತ ದೆಹಲಿಯಲ್ಲಿ ನಿಂತು ಘೋಷಣೆ ಮಾಡ್ತಿದ್ದಾರೆ. ಇದು ದೇಶದ ರಾಜಕೀಯದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೈಜಾಕ್ ಅಂತ ಹೇಳ್ಬೋದು. ಮಮತಾ ಬ್ಯಾನರ್ಜಿ ಬೆನ್ನಿಗೆ ಚೂರಿ ಹಾಕಿದ ಆ ಒಳಗಿನ ಶತ್ರು ಯಾರು? 15 ವರ್ಷ ಸುಭದ್ರವಾಗಿದ್ದ ದೀದಿ ಸಾಮ್ರಾಜ್ಯ ಇಷ್ಟು ಬೇಗ ಕುಸಿದು ಬಿದ್ದಿದ್ದಾದ್ರೂ ಹೇಗೆ? ಮಮತಾ ಬ್ಯಾನರ್ಜಿ ನಿಜಕ್ಕೂ ಒಂಟಿಯಾಗ್ಬಿಟ್ರಾ? ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವಾಗಲೂ ವೈರಿ ಹೊರಗಿನಿಂದ ಬರೋದಿಲ್ಲ, ಮನೆಯ ಒಳಗೆ ಇರ್ತಾನೆ. ಮಮತಾ ಬ್ಯಾನರ್ಜಿ ಅವರ ಇವತ್ತಿನ ದುಸ್ಥಿತಿಗೆ ಹಾಗೆ ಟಿಎಂಸಿ ಒಡೆಯೋದಕ್ಕೆ ಪ್ರಮುಖ ಕಾರಣ ಪಕ್ಷದ ಒಳಗೆ ಉಲ್ಬಣಿಸಿದ್ದ ಭಿನ್ನಮತ ಹಾಗೆ ಉತ್ತರಾಧಿಕಾರದ ಲಡಾಯಿ. ಟಿಎಂಸಿ ಇವತ್ತಿನ ಸ್ಥಿತಿಗೆ ಬರೋದಕ್ಕೆ ಬಹಳ ಮುಖ್ಯವಾಗಿ 2 ಕಾರಣ ಇದೆ. ಮೊದಲನೇದು ಸುವೇಂದು ಅಧಿಕಾರಿ ಮತ್ತು ಅವರ ಬೆಂಬಲಿಗರ ನೆಟ್ವರ್ಕ್. ಮಮತಾ ಬ್ಯಾನರ್ಜಿ ಅವರನ್ನ 2ನೇ ಬಾರಿ ಅಧಿಕಾರಕ್ಕೆ ತರೋದಕ್ಕೆ ಹಗಲಿರುಳು ಶ್ರಮಿಸಿದ್ದ ಸುವೇಂದು ಅಧಿಕಾರಿಯಂತಹ ಪ್ರಭಾವಿ ನಾಯಕರು ಈ ಹಿಂದೆಯೇ ಬಿಜೆಪಿ ಸೇರ್ಕೊಂಡ್ರು. ಅವರು ಪಕ್ಷ ಬಿಟ್ಟಾಗ ಟಿಎಂಸಿಯ ತಳಮಟ್ಟದ ಸಂಘಟನೆ ಸಡಿಲವಾಗಿತ್ತು. ಆ ಬೇರುಗಳು ಈಗ ಸಂಪೂರ್ಣವಾಗಿ ಕಳಚಿ ಹೋಗ್ತಾ ಇವೆ. ಇನ್ನು 2ನೇದು ಹಾಗೆ ಮೇನ್ ರೀಸನ್ ಕೂಡ ಇದಾಗಿರಬಹುದು, ಅಳಿಯ ಅಭಿಷೇಕ್ ಬ್ಯಾನರ್ಜಿ ಎಂಟ್ರಿ ಮತ್ತು ಕುಟುಂಬ ರಾಜಕಾರಣದ ವಿರೋಧ. ಟಿಎಂಸಿ ಪಕ್ಷದಲ್ಲಿ ಮಮತಾ ನಂತರ ನಂಬರ್ 2 ಸ್ಥಾನವನ್ನ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿಗೆ ಕೊಡಲಾಯಿತು. ಪಕ್ಷಕ್ಕಾಗಿ ರಕ್ತ ಬೆವರು ಹರಿಸಿದ ಹಿರಿಯ ನಾಯಕರು, ಸಂಸದರು ಹಾಗೆ ಸಚಿವರನ್ನ ಸೈಡ್ಲೈನ್ ಮಾಡಿ ಅಭಿಷೇಕ್ ಬ್ಯಾನರ್ಜಿಗೆ ಮಣೆ ಹಾಕಿದ್ದು ಹಳೆ ನಾಯಕರ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಗುತ್ತೆ. ಇದೇ ಅಸಮಾಧಾನವನ್ನ ಸರಿಯಾದ ಟೈಮ್ಗೆ ಬಳಸಿಕೊಂಡ ಚಾಣಕ್ಯರು ಟಿಎಂಸಿಯ ಸಂಸದರನ್ನ ಒಳಗೊಳಗೆ ಸೆಳೆದು ದೀದಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಪಕ್ಷದ ಒಳಗೆ ಉಸಿರುಗಟ್ಟಿಸೋ ವಾತಾವರಣ ನಿರ್ಮಾಣವಾಗಿದ್ದೇ ಈ ಮಹಾ ಬಂಡಾಯಕ್ಕೆ ನಾಂದಿ ಹಾಡಿತು. ಇನ್ನು ಎಡಪಂಥೀಯರ 34 ವರ್ಷಗಳ ಬಲಿಷ್ಠ ಆಡಳಿತವನ್ನ ಮುರಿದು ಬಂಗಾಳದಲ್ಲಿ ಮಾತಿ ಮಾನುಷ್ ಅಂದ್ರೆ ತಾಯಿ ಮಣ್ಣು ಮನುಷ್ಯ ಘೋಷಣೆಯೊಂದಿಗೆ ಅಧಿಕಾರ ಹಿಡಿದಿದ್ದ ಮಮತಾ ಕೋಟೆ ಅಷ್ಟು ಸುಲಭವಾಗಿ ಶೇಕ್ ಆಗಿದ್ದಲ್ಲ. ಅದಕ್ಕೆ ಅವರ ಸರ್ಕಾರದ ಮೇಲಿದ್ದ ಗಂಭೀರ ಆರೋಪಗಳು ಕೂಡ ಕಾರಣ ಆದವು. ಸಂದೇಶ್ ಖಾಲಿ ಹಗರಣ ಹಾಗೆ ಕಾನೂನು ಸುವ್ಯವಸ್ಥೆ ವೈಫಲ್ಯ. ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ, ಸ್ಥಳೀಯ ಟಿಎಂಸಿ ನಾಯಕರ ಗೂಂಡಾಗಿರಿ ದೀದಿ ಇಮೇಜ್ಗೆ ದೊಡ್ಡ ಮಟ್ಟದಲ್ಲೇ ಹೊಡೆತ ಕೊಟ್ಟವು. ಮತದಾರರೇ ಮಮತಾ ಬ್ಯಾನರ್ಜಿಯವರ ಅತಿ ದೊಡ್ಡ ಶಕ್ತಿಯಾಗಿದ್ರು. ಆದರೆ ಯಾವಾಗ ಮಹಿಳೆಯರ ರಕ್ಷಣೆಯಲ್ಲೇ ಸರ್ಕಾರ ವಿಫಲ ಆಯಿತೋ ಆಗ ಕೋಟೆಯ ಬೇರುಗಳು ನಡುಗೋದಕ್ಕೆ ಶುರುವಾದವು. ಇದರ ಜೊತೆಗೆ ಹಿರಿಯ ನಾಯಕರ ಕಡೆಗಣನೆ ಅನ್ನೋದ್ರ ಬಗ್ಗೆ ಮೊದಲೇ ಹೇಳಿದೆ. ಒಂದಷ್ಟು ಕಾರಣಗಳಿಂದ ದೀದಿಗೆ ಒಂದು ರೀತಿ ಫೇಲ್ಯೂರ್ ಆಗೋದಕ್ಕೆ ಈ ಅಂಶಗಳು ಕಾರಣ ಆಗ್ತಾ ಹೋಗುತ್ತವೆ. ಆದರೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಆ ಮಹಾ ತಿರುವಿನ ಕಡೆಗೆ ಬರೋದಾದ್ರೆ, ಸಂಸತ್ನಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿಯವರ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡ್ತಾ ಇದ್ದ, ಕೇಂದ್ರ ಸರ್ಕಾರದ ನೀತಿಗಳನ್ನ ಉಗ್ರವಾಗಿ ವಿರೋಧ ಮಾಡ್ತಾ ಇದ್ದ ಟಿಎಂಸಿಯ 20 ಸಂಸದರು ಈಗ ನಮ್ಮ ಬೆಂಬಲ ಮೋದಿ ಸರ್ಕಾರಕ್ಕೆ ಅಂತಿದ್ದಾರೆ. ಇಂತಹ ದೊಡ್ಡ ಬದಲಾವಣೆ ಒಂದೇ ರಾತ್ರಿಯಲ್ಲಾಗಿದ್ದಲ್ಲ, ಇದರ ಹಿಂದೆ ಮಾಸ್ಟರ್ ಪ್ಲಾನ್ ಕೂಡ ಇತ್ತು. ಟಿಎಂಸಿಯ 20 ಸಂಸದರು ಮಮತಾ ಬ್ಯಾನರ್ಜಿ ವಿರುದ್ಧ ದಂಗೆ ಎದ್ದು ಮೋದಿ ಸರ್ಕಾರಕ್ಕೆ ಬೆಂಬಲ ಘೋಷಿಸುವಂತಹ ಅಭೂತಪೂರ್ವ ರಾಜಕೀಯ ಪಲ್ಲಟದ ಹಿಂದೆ ಕೇಂದ್ರದ ಮೋದಿ ಸರ್ಕಾರದ 3 ವೇ ಸ್ಟ್ರಾಟಜಿ
ಅಂದ್ರೆ 3 ಆಯಾಮಗಳ ಕಾರ್ಯತಂತ್ರ ಪ್ರಮುಖ ಕಾರಣವಾಗಿ ಕೆಲಸ ಮಾಡಿರುತ್ತೆ. ಇಂತಹ ದೊಡ್ಡ ಮಟ್ಟದ ಆಪರೇಷನ್ ಯಶಸ್ವಿಯಾಗುವುದಕ್ಕೆ ಮೋದಿ ಸರ್ಕಾರ ಹಾಗೂ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಬಳಸಿದ ಪ್ರಮುಖ ರಾಜಕೀಯ ಅಸ್ತ್ರಗಳೇನೇನು ಗೊತ್ತಾ? ಕೇಂದ್ರೀಯ ತನಿಖಾ ಸಂಸ್ಥೆಗಳ ಬಿಗಿ ಪಾಶ. ಎಸ್, ಇದು ಅತ್ಯಂತ ಪ್ರಭಾವಶಾಲಿ ಅಸ್ತ್ರ. ಪಶ್ಚಿಮ ಬಂಗಾಳದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಹಗರಣ, ರೇಷನ್ ಹಗರಣ ಹಾಗೆ ಕಲ್ಲಿದ್ದಲು ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಇಡಿ ಮತ್ತು ಸಿಬಿಐ ತನಿಖೆಗಳು ತೀವ್ರವಾಗಿವೆ. ಟಿಎಂಸಿಯ ಅನೇಕ ಪ್ರಮುಖ ನಾಯಕರು ಹಾಗೆ ಸಂಸದರು ಈ ತನಿಖೆಗಳ ರಾಡಾರ್ನಲ್ಲಿದ್ದರು. ಇನ್ನು ರಾಜಕೀಯ ವಲಯದಲ್ಲಿ ಚರ್ಚೆ ಆಗೋ ಹಾಗೆ ಜೈಲು ಶಿಕ್ಷೆ ಅಥವಾ ಆಸ್ತಿ ಮುಟ್ಟುಗೋಲಿನಂತಹ ಕಠಿಣ ಕ್ರಮಗಳಿಂದ ಬಚಾವಾಗೋದಕ್ಕೆ ಈ ಸಂಸದರಿಗೆ ಮೋದಿ ಸರ್ಕಾರದ ಜೊತೆ ಕೈ ಜೋಡಿಸೋದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಮೋದಿ ಸರ್ಕಾರ ಇವರಿಗೆ ರಾಜಕೀಯ ರಕ್ಷಣೆಯ ಭರವಸೆ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಅಭಿವೃದ್ಧಿ ಅನುದಾನ ಹಾಗೆ ದೆಹಲಿಯ ನಂಟು. ಕೇಂದ್ರ ಹಾಗೆ ಬಂಗಾಳ ಸರ್ಕಾರದ ನಡುವಿನ ನಿರಂತರ ಸಂಘರ್ಷದಿಂದ ಈ ಮನರೇಗಾ ಮತ್ತು ಆವಾಸ್ ಯೋಜನೆಯಂತಹ ಕೋಟ್ಯಾಂತರ ರೂಪಾಯಿಗಳ ಕೇಂದ್ರದ ಅನುದಾನವನ್ನ ಮೋದಿ ಸರ್ಕಾರ ತಡೆ ಹಿಡಿದಿತ್ತು. ಇದರಿಂದಾಗಿ ತಮ್ಮ ಸ್ವಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗದೆ ಸಂಸದರು ಜನರ ಅಸಮಾಧಾನವನ್ನ ಎದುರಿಸ್ತಾ ಇದ್ರು. ಈ ಸಂದರ್ಭವನ್ನ ಬಳಸಿಕೊಂಡಿರೋ ಮೋದಿ ಸರ್ಕಾರ, ನೀವು ನಮ್ಮೊಂದಿಗೆ ಬಂದ್ರೆ ನಿಮ್ಮ ಕ್ಷೇತ್ರಗಳಿಗೆ ವಿಶೇಷ ಪ್ಯಾಕೇಜ್ ಮತ್ತು ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಆಮಿಷ ಒಡ್ಡಿ ಸಂಸದರು ತಮ್ಮ ಬಂಡಾಯವನ್ನ ಜನರ ಮುಂದೆ ಸಮರ್ಥಿಸಿಕೊಳ್ಳೋದಕ್ಕೆ ಒಂದು ಅಭಿವೃದ್ಧಿಯ ನೆಪವನ್ನ ಸೃಷ್ಟಿಸಿಕೊಡ್ತು ಅಂತಾನೂ ಹೇಳಲಾಗ್ತಿದೆ. ಇನ್ನು ಉತ್ತರಾಧಿಕಾರದ ಬಿಕ್ಕಟ್ಟು ಹಾಗೆ ಬಿಜೆಪಿಯ ರೆಡ್ ಕಾರ್ಪೆಟ್. ಮಮತಾ ಬ್ಯಾನರ್ಜಿ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ಪಕ್ಷದ ನಂಬರ್ 2 ನಾಯಕ ಮಾಡಿದಾಗ್ಲಿಂದ ಟಿಎಂಸಿಯ ಹಿರಿಯ ಸಂಸದರಲ್ಲಿ ಅಸಮಾಧಾನ ಇತ್ತು. ಇದನ್ನ ದೆಹಲಿಯ ಬಿಜೆಪಿ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನ ಎದುರಿಸೋದಕ್ಕೆ ಪ್ರಾದೇಶಿಕ ನಾಯಕರ ಕೊರತೆ ಎದುರಿಸ್ತಾ ಇದ್ದ ಮೋದಿ ಶಾ ಜೋಡಿ ಈ ಅತೃಪ್ತ ಸಂಸದರಿಗೆ ಬಿಜೆಪಿಯಲ್ಲಿ ದೊಡ್ಡ ಜವಾಬ್ದಾರಿ ಹಾಗೆ ಗೌರವಯುತ ಸ್ಥಾನಮಾನಗಳ ರೆಡ್ ಕಾರ್ಪೆಟ್ ಆಫರ್ ಅನ್ನ ಕೊಡ್ತು. ದೀದಿ ಸಾಮ್ರಾಜ್ಯದಲ್ಲಿ ಮೂಲೆ ಗುಂಪಾಗೋದಕ್ಕಿಂತ ದೆಹಲಿಯ ಶಕ್ತಿಶಾಲಿ ಸರ್ಕಾರದ ಭಾಗ ಆಗೋದು ತಮ್ಮ ರಾಜಕೀಯ ಭವಿಷ್ಯಕ್ಕೆ ಸುರಕ್ಷಿತ ಅನ್ನೋ ತೀರ್ಮಾನಕ್ಕೆ ಸಂಸದರು ಬರೋ ಹಾಗೆ ಮೋದಿ ಸರ್ಕಾರ ಪ್ರೇರೇಪಿಸಿತು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಕಡೆ ತನಿಖಾ ಸಂಸ್ಥೆಗಳ ಭಯ, ಇನ್ನೊಂದು ಕಡೆ ರಾಜಕೀಯ ಭವಿಷ್ಯದ ಭರವಸೆ ಹಾಗೂ ಅನುದಾನದ ಆಮಿಷ. ಇವೆಲ್ಲವನ್ನು ಒಳಗೊಂಡ ಚಾಣಕ್ಯ ತಂತ್ರದ ಮೂಲಕವೇ ಮೋದಿ ಸರ್ಕಾರ ಟಿಎಂಸಿಯ 20 ಸಂಸದರನ್ನ ಮಮತಾ ಬ್ಯಾನರ್ಜಿಯ ವಿರುದ್ಧ ದಂಗೆ ಏಳೋ ಹಾಗೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇದು ವಿರೋಧ ಪಕ್ಷಗಳ ಒಕ್ಕೂಟದ ಶಕ್ತಿಯನ್ನ ಕುಗ್ಗಿಸೋದಕ್ಕೆ ಕೇಂದ್ರ ಸರ್ಕಾರ ನಡೆಸಿರೋ ಅತ್ಯಂತ ದೊಡ್ಡ ರಾಜಕೀಯ ಸರ್ಜರಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಚಾರ ನಿಮಗೆ ಗೊತ್ತಾ ಇದೆ, ಈ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ಅಂತ ಬಂದಾಗ ಇತ್ತೀಚಿನ ವರ್ಷಗಳಲ್ಲಂತೂ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರೋ ಹಾಗೆ ವಿರೋಧ ಪಕ್ಷಗಳು ನಿರಂತರವಾಗಿ ಬಳಸೋ ಪದವೇ ಈ ಬಿಜೆಪಿಯ ವಾಷಿಂಗ್ ಮಷೀನ್ ಅಂತ. ಅಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇರೋ ನಾಯಕರು ಬಿಜೆಪಿಗೆ ಸೇರಿದ ತಕ್ಷಣ ಅವರ ಮೇಲಿನ ಕೇಸ್ಗಳು ತಣ್ಣಗಾಗುತ್ತವೆ ಅಥವಾ ಅವರು ಕ್ಲೀನ್ ಚಿಟ್ ಸಿಕ್ಕಿ ಹೊರಬರ್ತಾರೆ ಅನ್ನೋದು ಈ ಪದದ ಹಿಂದಿರುವಂತಹ ರಾಜಕೀಯ ವ್ಯಂಗ್ಯ. ಸೊ ಟಿಎಂಸಿಯ 20 ಸಂಸದರು ದೀದಿ ವಿರುದ್ಧ ತಿರುಗಿ ಬಿದ್ದು ಮೋದಿ ಸರ್ಕಾರಕ್ಕೆ ಬೆಂಬಲ ಘೋಷಿಸಿರೋ ಸಂದರ್ಭವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಕೂಡ ಇದೇ ವಾಷಿಂಗ್ ಮಷೀನ್ ತಂತ್ರದ ಮೊರೆ ಹೋದ್ರಾ ಅಂತ ಈ ಥರದ ಪ್ರಶ್ನೆ ಸಹಜವಾಗಿ ವಾಸ್ತವ ನೋಡಿದ್ರೆ ಹಾಗೆ ಒಂದು ಲೆಕ್ಕಾಚಾರ ಬಂದೇ ಬರುತ್ತೆ. ಇನ್ನು ತನಿಖಾ ಸಂಸ್ಥೆಗಳ ಕ್ಲೀನ್ ಚಿಟ್ ಆಸೆ ಕೂಡ ಇದ್ದೇ ಇರುತ್ತೆ. ಬಂಗಾಳದ ಶಿಕ್ಷಕರ ನೇಮಕಾತಿ ಹಗರಣ, ರೇಷನ್ ಹಗರಣ, ಕಲ್ಲಿದ್ದಲು ಕಳ್ಳಸಾಗಣೆ ಹಗರಣದ ತನಿಖೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಟಿಎಂಸಿಯ ಅನೇಕ ಸಂಸದರ ಮನೆ ಬಾಗಿಲಿಗೆ ಇಡಿ ಅಧಿಕಾರಿಗಳು ಬಂದು ನಿಂತಿದ್ರು. ಸೊ ಇತಿಹಾಸವನ್ನ ಗಮನಿಸಿದ್ರೆ ಬೇರೆ ರಾಜ್ಯಗಳ ಅನೇಕ ಪ್ರಭಾವಿ ನಾಯಕರು ಬಿಜೆಪಿ ಸೇರಿದ ಮೇಲೆ ಅವರ ಮೇಲಿನ ಇಡಿ ತನಿಖೆಗಳು ನಿಧಾನವಾಗಿವೆ ಅಥವಾ ಮುಚ್ಚಿ ಹೋಗಿವೆ. ಸೊ ಇದೇ ಮಾದರಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಜೈಲು ಶಿಕ್ಷೆಯಿಂದ ಪಾರಾಗೋದಕ್ಕೆ, ತಮ್ಮ ರಾಜಕೀಯ ಹಾಗೆ ಆರ್ಥಿಕ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕೆ 20 ಸಂಸದರು ಬಿಜೆಪಿಗೆ ಶರಣು ಅಂತ ಹೇಳಿದ್ದಾರೆ. ಇದೇ ಸೇಫ್ ಪ್ಲಾನ್ ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಚಾರ, ಟಿಎಂಸಿ ಪಕ್ಷದಲ್ಲಿದ್ದಾಗ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಬೇಕಾಗಿತ್ತು. ಇದರಿಂದಾಗಿ ಕೇಂದ್ರದ ಯಾವುದೇ ಮಂತ್ರಿಗಳ ಬಳಿ ಹೋಗಿ ತಮ್ಮ ವೈಯಕ್ತಿಕ ಅಥವಾ ಕ್ಷೇತ್ರದ ಕೆಲಸಗಳನ್ನು ಮಾಡಿಸಿಕೊಳ್ಳೋದಕ್ಕೂ ಈ ಸಂಸದರಿಗೆ ಆಗ್ತಾ ಇರಲಿಲ್ಲ. ಈಗ ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡುವ ಮೂಲಕ ಅವರು ಅಧಿಕಾರದ ಕೇಂದ್ರಕ್ಕೆ ಹತ್ತಿರವಾಗಿದ್ದಾರೆ. ಭ್ರಷ್ಟಾಚಾರದ ಕಲೆ ಇರೋ ನಾಯಕರು ಆಡಳಿತ ಪಕ್ಷದ ಮಡಿಲು ಸೇರ್ಕೊಂಡಾಗ ಅವರಿಗೆ ಸಿಗೋ ರಾಜಕೀಯ ಮನ್ನಣೆಯೇ ಬೇರೆ ಇರುತ್ತಲ್ವಾ. ಅಳಿಯನ ಕಾಟಕ್ಕೆ ಇದು ಪರ್ಫೆಕ್ಟ್ ನೆಪ ಅಂತ ಆಗಿದೆ. ಕೇವಲ ಭ್ರಷ್ಟಾಚಾರದ ಕೇಸ್ಗಳಿಂದ ಬಚಾವಾಗೋದು ಮಾತ್ರ ಅಲ್ಲ, ತಮಗೆ ಸಾರ್ವಜನಿಕವಾಗಿ ಇಮೇಜ್ಗೆ ಧಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಈ ಸಂಸದರು ಅಭಿಷೇಕ್ ಬ್ಯಾನರ್ಜಿಯವರ ಸರ್ವಾಧಿಕಾರ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪ್ರೀ ಪ್ಲಾನ್ಡ್ ಮುಖವಾಡವನ್ನ ಧರಿಸ್ಕೊಂಡಿದ್ದಾರೆ. ಆದರೆ ತೆರೆಮರೆಯ ಅಸಲಿ ಕತೆ ವಾಷಿಂಗ್ ಮೆಷಿನ್ ಒಳಗಡೆ ಸೇರಿ ತಮ್ಮ ಮೇಲಿನ ಕಲೆಗಳನ್ನು ತೊಳೆದುಕೊಳ್ಳೋದೇ ಆಗಿತ್ತು ಅನ್ನೋದು ಕೂಡ
ಒಂದು ಕಡೆಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಕೊನೆಯದಾಗಿ ಹೇಳೋದಾದ್ರೆ, ರಾಜಕೀಯದಲ್ಲಿ ಸಿದ್ಧಾಂತಗಳಿಗಿಂತ ಸ್ವಯಂ ರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಟಿಎಂಸಿಯ ಈ 20 ಸಂಸದರ ನಡೆ ದೇಶದ ಇತರೆ ರಾಜ್ಯಗಳಲ್ಲಿ ನಡೆದ ಮಹಾರಾಷ್ಟ್ರದ ಶಿವಸೇನೆ ಎನ್ಸಿಪಿ ಸೀಳಿಕೆ ಮಾದರಿಯ ರಾಜಕೀಯ ಸರ್ಜರಿಗಳಂತೆಯೇ ಇದೆ. ಹೀಗಾಗಿ ಅವರು ಪ್ರಜ್ಞಾಪೂರ್ವಕವಾಗಿಯೇ ಕೇಂದ್ರ ಸರ್ಕಾರದ ರಕ್ಷಣೆ ಅನ್ನು ವಾಷಿಂಗ್ ಮಷಿನ್ಗೆ ಸೇರೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ರಿಜೆಕ್ಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕಿಯಾಗುವುದಕ್ಕೆ ಹೊರಟಿದ್ದ ಮಮತಾಗೆ ತನ್ನದೇ ಸಂಸದರು ಮೋದಿಯವರನ್ನ ಬೆಂಬಲಿಸಿದ್ದು ಅರಗಿಸಿಕೊಳ್ಳಲಾಗದ ಮರ್ಮಾಘಾತ ಅಂತಾನೆ ಹೇಳಬೇಕಾಗತ್ತೆ. ಈ ದ್ರೋಹ ಅಥವಾ ಈ ರಾಜಕೀಯ ಪಲ್ಲಟ ಮಮತಾ ಬ್ಯಾನರ್ಜಿ ಅವರನ್ನ ರಾಷ್ಟ್ರ ರಾಜಕಾರಣದಲ್ಲಿ ಅಕ್ಷರಶಃ ಒಂಟಿ ಮಾಡಿಬಿಟ್ಟಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹಾಗೆ ಇತರ ವಿರೋಧ ಪಕ್ಷಗಳ ಜೊತೆ ಚೌಕಾಸಿ ಮಾಡೋದಕ್ಕೆ ಮಮತಾಗಿದ್ದ ಅತಿ ದೊಡ್ಡ ಶಕ್ತಿ ಅವರ ಸಂಸದರ ಸಂಖ್ಯೆ. ಈಗ 20 ಸಂಸದರು ಕೈತಪ್ಪಿ ಹೋದ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ದೀದಿಯ ದನಿ ಕ್ಷೀಣಿಸಿದೆ. ಇಂಡಿಯಾ ಒಕ್ಕೂಟದಲ್ಲೂ ಇವರ ಪ್ರಭಾವ ಕಮ್ಮಿಯಾಗಿದೆ. ಇದಕ್ಕಿಂತ ದೊಡ್ಡ ದುರಂತ ಏನಂತಂದ್ರೆ, ಬಂಗಾಳದ ಜನರಿಗೆ ದೀದಿ ಕೊಟ್ಟಿದ್ದ ಸಂದೇಶ ನಾನು ದೆಹಲಿಯ ಸರ್ವಾಧಿಕಾರದ ವಿರುದ್ಧ ಹೋರಾಡುವ ಒಂಟಿ ಮಹಿಳೆ ಅನ್ನೋದು. ಆದರೆ ಈಗ ಅವರದ್ದೇ ಸ್ವಂತ ಜನರೇ ಅವರನ್ನ ಕೈಬಿಟ್ಟಿರೋದು ಜಾಗತಿಕ ಮಟ್ಟದಲ್ಲಿ ಅವರ ರಾಜಕೀಯ ವರ್ಚಸ್ಸನ್ನ ಧೂಳೀಪಟ ಮಾಡಿದೆ. ದೀದಿ ಈಗ ಬಂಗಾಳದಲ್ಲೂ ಕೂಡ ವಿರೋಧವನ್ನ ಎದುರಿಸಬೇಕಾಗಿದೆ. ದೆಹಲಿಯಲ್ಲೂ ಕೂಡ ಶಕ್ತಿ ಕಳ್ಕೊಂಡಿದ್ದಾರೆ. ಸೊ ದೀದಿಯ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? 20 ಸಂಸದರು ದೀದಿಗೆ ಕೈ ಕೊಟ್ಟಿರೋದ್ರ ಹಿಂದೆ ಏನ್ ಕಾರಣ ಇರಬಹುದು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.